ದೀಪಾವಳಿ ಬೆಳಕಿನ ವಿಜಯ. ದೀಪಾವಳಿ ದೀಪಗಳ ಹಬ್ಬ, ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಹಬ್ಬಿಸುವ ಸಮಯ. ನಗರದ ರಸ್ತೆಗಳಲ್ಲಿ ದೀಪಗಳು ಮಿನುಗುತ್ತಿವೆ. ಜನರು ಹರ್ಷದಿಂದ ಲ್ಯಾಂಪ್ಸ್ ಹಚ್ಚುತ್ತಿವೆ. ಮಕ್ಕಳು ಚಿನ್ನದ ಸ್ಪಾರ್ಕ್ಲರ್ಗಳನ್ನು ಆಡಿಸುತ್ತಿದ್ದಾರೆ ಮತ್ತು ಉಡುಗೊರೆ, ಹೂವು, ಹಸಿರು ಬೆಳಕು ಎಲ್ಲೆಡೆ ಚಿರಂತನ ಹರ್ಷವನ್ನು ತುಂಬುತ್ತಿದೆ. ಈ ಶಾಂತವಾದ ಹಳ್ಳಿಯೊಳಗೆ ಕಾಲಿಟ್ಟಾಗ ಕುಟುಂಬದ ಮಮತೆಯೂ ಪರಂಪರೆಯ ಉಷ್ಣತೆಯೂ ನಮ್ಮನ್ನು ಸ್ವಾಗತಿಸುತ್ತವೆ. ಬನ್ನಿ, ನಮ್ಮ ಪ್ರೀತಿಯವರ ಮನೆಯೊಳಗೆ ಪ್ರವೇಶಿಸೋಣ. ಈ ಬೆಳಕಿನ ಹಬ್ಬದಲ್ಲಿ ಸಂತೋಷಕ್ಕಿಂತ ಅಮೂಲ್ಯವಾದದ್ದು ಕುಟುಂಬದ ಸಾಥ್. ಕೇಳಿ ತಾತ ಹೇಳುವ ಕಥೆಯ. ಅಜ್ಜ, ದೀಪಾವಳಿಯನ್ನು ನಾವು ಯಾಕೆ ಆಚರಿಸುತ್ತೇವೆ? ಬೇಡಪ್ಪ, ಅದೊಂದು ದೊಡ್ಡ ಕಥೆ, ಬೆಳಕಿನ ಜಯದ ಕಥೆ. 14 ವರ್ಷಗಳ ವನವಾಸದ ನಂತರ ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದಾಗ ಅಯೋಧ್ಯೆಯ ನಿವಾಸಿಗಳು ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದರು. ಈ ವಿಜಯದ ಸಂಕೇತವಾಗಿ ದೀಪಾವಳಿಯನ್ನು ಆಚರಿಸುತ್ತದೆ. ಭಕ್ತಿಯಿಂದ ತುಂಬಿದ ಹೃದಯಗಳಿಂದ ನಾವು ರಾಮ, ಸೀತಾ ಮತ್ತು ಲಕ್ಷ್ಮಣನನ್ನು ಸ್ವಾಗತಿಸುತ್ತಿದ್ದೇವೆ. ಅಯೋಧ್ಯೆಯ ಜನರು ಮಾಡಿದಂತೆಯೇ ಅವರ ಆಗಮನ ನಮ್ಮ ಊರನ್ನೇ ಬೆಳಕಿನಿಂದ, ಪ್ರೀತಿಯಿಂದ ಮತ್ತು ಸಂತೋಷದಿಂದ ತುಂಬಿಸಿದೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣನು ರಾಕ್ಷಸ ನರಕಾಸುರನನ್ನು ಸಂಹರಿಸಿ ತನ್ನ ರಾಜ್ಯದ ಜನರನ್ನು ಮುಕ್ತಿಗೊಳಿಸಿದ ದಿನವನ್ನು ದೀಪಾವಳಿಯ ಹಿಂದಿನ ದಿನವಾದ ನರಕ ಚತುರ್ದಶಿಯಾಗಿ ಆಚರಿಸಲಾಗುತ್ತದೆ. ಭಗವಾನ್ ವಿಷ್ಣುವು ವಾಮನ ರೂಪದಲ್ಲಿ ಬಂದು ಮಹಾಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳುಹಿಸಿದನು. ಈ ಘಟನೆಯನ್ನು ಸಹ ದೀಪಾವಳಿಯೊಂದಿಗೆ ವಿಶೇಷವಾಗಿ ಬಲಿಪಾಡ್ಯಮಿಯ ದಿನದಂದು ಸಂಯೋಜಿಸಲಾಗಿದೆ. ಜೈನರು ಮಹಾವೀರರ ನಿರ್ವಾಣದ ದಿನವನ್ನು, ಸಿಖ್ಖರು ಹರಿಗೋವಿಂದ್ ಜಿಯವರ ವಿಮೋಚನೆಯ ದಿನವನ್ನು ಮತ್ತು ಕೆಲವು ಬೌದ್ಧರು ಚಕ್ರವರ್ತಿ ಅಶೋಕ್ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ದಿನವನ್ನು ದೀಪಾವಳಿಯಾಗಿ ಆಚರಿಸುತ್ತಾರೆ. ಒಟ್ಟಾರೆಯಾಗಿ ದೀಪಾವಳಿಯು ಕತ್ತಲೆಯ ಮೇಲೆ ಬೆಳಕಿನ, ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಕೆಟ್ಟದರ ಮೇಲೆ ಒಳ್ಳೆಯದು ಮತ್ತು ಅಜ್ಞಾನದ ಮೇಲೆ ಜ್ಞಾನವು ಈ ಹಬ್ಬದ ಸತ್ಯಾರ್ಥ. ಸ್ಕಂದ ಪುರಾಣ, ನಾಗಾನಂದ ನಾಟಕ ಮತ್ತು ಭಾರತದ ಅನೇಕ ಶಾಸನಗಳು ದೀಪೋತ್ಸವದ ಮಹತ್ವವನ್ನು ದಾಖಲಿಸಿವೆ. 10ನೇ ಶತಮಾನದ ರಾಷ್ಟ್ರಕೂಟ ಸಾಮ್ರಾಜ್ಯದ ತಾಮ್ರ ಫಲಕ ಶಾಸನ ಹಾಗೂ ಕರ್ನಾಟಕದ ಧಾರವಾಡದ ಈಶ್ವರ ದೇವಾಲಯದಲ್ಲಿ ಪತ್ತೆಯಾದ 12ನೇ ಶತಮಾನದ ಮಿಶ್ರ ಸಂಸ್ಕೃತ ಕನ್ನಡ ಸಿಂಧ್ ಶಾಸನದಲ್ಲೂ ದೀಪಾವಳಿಯ ಉಲ್ಲೇಖವಿದೆ. ಜರ್ಮನ್ ಇಂಡೋಲಿಜಿಸ್ಟ್ ಲಾರೆನ್ಸ್ ಫ್ರಾಂಜ್ ಪಿಲ್ಹಾರ್ನ್ ಅವರ ಪ್ರಕಾರ 13ನೇ ಶತಮಾನದ ವೇನಾಡ್ ರಾಜ ರವಿವರ್ಮನ ಸಂಗ್ರಾಮಧೀರನ ರಂಗನಾಥ ದೇವಾಲಯದ ಸಂಸ್ಕೃತ ಶಾಸನದಲ್ಲಿಯೂ ದೀಪೋತ್ಸವ ಎಂಬ ಹಬ್ಬದ ಉಲ್ಲೇಖ ಕಂಡುಬರುತ್ತದೆ. ದೀಪಾವಳಿ ಕತ್ತಲೆಯ ಮೇಲೆ ಬೆಳಕಿನ, ಕೆಟ್ಟದರ ಮೇಲೆ ಒಳ್ಳೆಯದರ, ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸೂಚಿಸುತ್ತದೆ. ಅನೇಕ ಹಿಂದೂಗಳು ಈ ಹಬ್ಬವನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವತೆಯೊಂದಿಗೆ ಸಂಯೋಜಿಸುತ್ತಾರೆ. ದೀಪಾವಳಿ ನಮ್ಮ ಮನೆಗಳಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲೂ ಬೆಳಕನ್ನು ಹಚ್ಚುವ ಹಬ್ಬ. ಸತ್ಯ, ಜ್ಞಾನ, ದಯೆ ಮತ್ತು ಏಕತೆಯ ಬೆಳಕು ಸದಾ ಪ್ರಕಾಶಿಸಲಿ. ದೀಪಾವಳಿ ಬೆಳಕಿನ ವಿಜಯ, ಜ್ಞಾನದ ಉತ್ಸವ. I'm losing my mind. Is everybody in the world blind?